ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಆಂಕರ್ ವೈಷ್ಣವಿ ಗೌಡ. ಇವತ್ತು ನಾನಿದ್ದೀನಿ ಫಿಲ್ಮಿ ಪ್ಯಾಕ್ ಚಾನೆಲ್ ಜೊತೆ, ಹಾಗೂ ನಮ್ಮ ಜೊತೆಗಿದ್ದಾರೆ This is Magic Ranga. All the best for him. All the best for Magic Ranga. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಮ್ಯಾಜಿಕ್ ಶೋ. ಒಳ್ಳೆಯದಾಗಲಿ, ಸೂಪರ್ ಆಗಿತ್ತು. ನಾನಂತೂ ಥ್ರಿಲ್ ಆದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಮ್ಯಾಜಿಕ್ ರಂಗ ಅವರು. ಹಾಯ್ ಸರ್. ಹಾಯ್, ವೆಲ್ಕಮ್ ಟು ಫಿಲ್ಮಿ ಪ್ಯಾಕ್. ಥ್ಯಾಂಕ್ ಯು. ಸೊ ನೀವು ಇಷ್ಟೊಂದು ಜನ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ದೀರಾ, ಆ್ಯಂಡ್ ನೀವು ಒಂದು ಮ್ಯಾಜಿಕ್ ಶೋಗೆ ಎಷ್ಟು ಚಾರ್ಜ್ ಮಾಡ್ತೀರಾ? 1 ಕೋಟಿ. ಹಾಂ, ವಾಟ್? 1 ಕೋಟಿನಾ? ಮೀನ್ಸ್ ಯೂಶ್ವಲಿ ನಾವು ವೇದಿಕೆಗಳಲ್ಲಿ ಶೋ ಮಾಡುವಾಗ, ಕಮರ್ಷಿಯಲ್ ಇವೆಂಟ್ಗಳು ಮಾಡುವಾಗ ಅದಕ್ಕೆ ತಕ್ಕಂತೆ ತಗೋತೀನಿ. ಸಿನಿಮಾ ಅಂದಾಗ ನಾನು ಇವತ್ತವರೆಗೂ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತನಲ್ಲ, ಕೊಟ್ಟಿರೋ ಕಡೆ ಕೊಡದೇ ಇರೋ ಕಡೆ ಸೇಮ್ ಎಫರ್ಟ್ ಹಾಕಿ ಖುಷಿಯಿಂದ ಮಾಡ್ಬಿಟ್ಟು ಬಂದಿದ್ದೀನಿ. ಬಟ್ ನಾನಿವಾಗ ಒಂದು ಸಿನಿಮಾ ನಿರ್ದೇಶನ ಮಾಡ್ತಾಯಿದ್ದೀನಿ. ಆ ಸಿನಿಮಾಗೆ ಪಾಪ ನಮ್ಮ ನಿರ್ಮಾಪಕರು ಹೊಸಬ್ರಿಗೆಲ್ಲ ಒಂದು ಒಳ್ಳೇದಾಗಬೇಕು ಅಂತ ನಿಯರ್ಲಿ ಕ್ರೋರ್ಸ್ ಟು ಗ್ಯಾದರ್ ಇನ್ವೆಸ್ಟ್ಮೆಂಟ್ ಮಾಡಿ ಸಿನಿಮಾ ಮಾಡ್ತಿದ್ದಾರೆ. ಸಿನಿಮಾ ನೇಮ್ ಬಂದು ಮ್ಯಾಜಿಕ್ ರಂಗ ಅಂತ. ಆ ಸಿನಿಮಾ ನನಗೆ ಸಿಗೋಕ್ಕೆ ಕಾರಣ ಈ ಎಲ್ಲ ತಾರೆಯರ್ಗಳ ಜೊತೆ ವೇದಿಕೆ ಹಂಚ್ಕೊಂಡಿರೋದು. ಹಾಗಾಗಿ ನನ್ನ ಸಂಭಾವನೆ 1 ಕೋಟಿ ಅಂತ ಹೇಳಿದೆ. ಓ, ನೀವು ಆ ರೂಟಲ್ಲಿ ಬರ್ತಿದ್ರಾ? ನಮಗೆ ಅರ್ಥ ಆಗಿರಲಿಲ್ಲ. ಓಕೆ ಓಕೆ. ಸೊ ಸರ್, ನೀವು ತುಂಬ ಜನ ಸ್ಟಾರ್ಸ್ಗಳಿಗೆ ಮ್ಯಾಜಿಕ್ ಮಾಡಿದ್ದೀರಾ. ಎಲ್ಲ ಸ್ಟಾರ್ಸು ಸೂಪರ್ ಆಗಿದ್ದಾರೆ. ಬಟ್ ದರ್ಶನ್ ಸರ್ ಸಿಚುವೇಶನ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಐ ಮೀನ್, ನಾನು ಅವ್ರನ್ನ ಕ್ರಾಂತಿ ಸಿನಿಮಾ ವೇದಿಕೆಯಲ್ಲಿ ಮ್ಯಾಜಿಕ್ ಮಾಡಿದ್ದೆ. ಅದಾದಮೇಲೆ ಪರ್ಸ್ನಲ್ಲಾಗಿ ಅಂದರೆ ವಿರಾಟಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅವ್ರ ಜೊತೆ. ಅದಾದಮೇಲೆ ನಾನು ಅವ್ರನ್ನ ಎಲ್ಲೇ ಭೇಟಿ ಆದಾಗ್ಲೂ ನಮಗೆ ಅಂತ ಒಂದು ಸ್ಮಾಲ್, ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಒಂದು ಚಿಕ್ಕ ಸಮಯ ಕೊಟ್ಟು ಆಶೀರ್ವಾದ ಮಾಡ್ತಿದ್ರು. ಸೊ ಅವರಿದ್ದರೆ ಇವಾಗ ನಾವು ಮಾಡಿರೋ ಸಿನಿಮಾಗಾಗಲಿ ಅಥವಾ ನಂತರ ಎಷ್ಟೋ ಜನ ಹೊಸಬ್ರಿಗಾಗಲಿ ಆಶೀರ್ವಾದ ಸಿಗ್ತಿತ್ತು ಅನ್ನೋದು ನನ್ನ ಸ್ಟ್ರಾಂಗ್ ಒಪಿನಿಯನ್ನು. ವಿ ಮಿಸ್ ಯು. ಬೇಗ ಬನ್ನಿ ಸರ್. ನಮ್ಮೆಲ್ಲರ ಆಸೆ ಕೂಡ ಅದೇ ಆಗಿದೆ, ದರ್ಶನ್ ಸರ್ ಬೇಗ ವಾಪಸ್ ಬರಲಿ ಅಂತ. ಸೊ ಸರ್, ನಿಮಗೆ ಮೂವೀಸ್ ಮೇಲೆ, ಸಿನಿಮಾ ಮೇಲೆ ಯಾಕೆ ಇಂಟ್ರೆಸ್ಟ್ ಬಂತು? ಐ ಮೀನ್, ನಾನು ಇವಾಗ ನಿರ್ದೇಶನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಮನೇಲಿದ್ದಾಗ ನಮ್ಮ ಅಮ್ಮಂಗೆ ಡೈಲಾಗ್ಸ್ಗಳು ಹೊಡಿತಿದ್ದೆ. ಉದಾಹರಣೆಗೆ ಮುಂಗಾರು ಮಳೆ ಸಿನಿಮಾದಲ್ಲಿ ಗಣೇಶ್ ಸರ್ ಡೈಲಾಗ್ ಹೊಡೆದಿದ್ದಾರೆ. ನನಗೆ ಗೊತ್ತಾಗೋಯ್ತು ಕಣ್ರಿ, ನೀವು ಸಿಗಲ್ಲ ಅಂತ ಗೊತ್ತಾಗೋಯ್ತು ಅಂತ. ಈ ಥರ ಡೈಲಾಗ್ಸ್ನೆಲ್ಲ ಬ್ಲೆಂಡ್ ಮಾಡಿ ಹೊಡಿತಿದ್ದೆ. ನಮ್ಮಮ್ಮ ಪಲಾವ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಹೆಂಗೆ ಹೊಡಿತಿದ್ದೆ ಅಂದರೆ, ಗೊತ್ತಾಗೋಯ್ತು ಮಮ್ಮಿ, ನೀನು ಪಲಾವ್ ಮಾಡ್ಕೊಡಲ್ಲ ಅಂತ ಗೊತ್ತಾಗೋಯ್ತು. ದಿನ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಖಾರ ಬಾತು, ಸಿಹಿ ಬಾತು ಇದನ್ನೇ ಮಾಡ್ಕೊಡ್ತಿದ್ಯಾ. ನೀ ಪಲಾವ್ ಮಾಡ್ಕೊಡ್ಲಿಲ್ಲ ಅಂತ ನನಗೇನು ಬೇಜಾರಿಲ್ಲ ಮಮ್ಮಿ. ಅದೇ ಆ ಹಬ್ಬದ ದಿನ ಪಲಾವ್ ಮಾಡಿಕೊಟ್ಟಿದ್ದಲ್ಲ, ಆ ನೆನಪೇ ಸಾಕು. ಅದನ್ನೇ ನೆನಪಲ್ಲಿ ಇಟ್ಕೊಂಡು ಹೆಂಗೋ 1 ವರ್ಷ ಮುಂದೆ ತಳ್ಳಿಬಿಡ್ತೀನಿ ಮಮ್ಮಿ. ವಾ ವಾ, ಪಲಾವ್ ಫ್ಯಾನ್ಸ್ ಎಲ್ಲ ಇದಕ್ಕೆ ಕಾಮೆಂಟ್ ಮಾಡಲೇಬೇಕು. ಆ್ಯಂಡ್ ನೀವೀಗ ಹೇಳಿರೋ ಲಿಸ್ಟಲ್ಲಿ ನನಗಿವಾಗ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಇದು ಮುಗ್ದಿದ ತಕ್ಷಣ ಹೋಗಿ ಪಲಾವ್ ತಿನ್ನೋಣ. ಆಗಲಿ. ಹಾಗೆ ಸರ್, ನಿಮಗೆ ನಿಮ್ಮ ಒಂದು ಮನುಷ್ಯನ ನೋಡಿದ್ರೆ ಈ ಗುಣ ನಿಮಗೆ ಆಗೋದೇ ಇಲ್ಲ ಅಂದರೆ ಅದು ಯಾವುದು ಸರ್? ನನಗೆ ನಂಬಿಕೆ ದ್ರೋಹ ಮಾಡೋದು ಅಂದರೆ ಆಗಲ್ಲ, ನಂಬಿಕೆ ದ್ರೋಹ ಮಾಡೋರು ಅಂದರೆ ಆಗಲ್ಲ. ಇದಕ್ಕೆ ಮುಂಚೆ ಯಾರು ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂದರೆ ಅವ್ರನ್ನ ದೂರ ತಳ್ಳಿಬಿಡ್ತೀನಿ. ಮುಂದಕ್ಕೆ ನಂಬಿಕೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಾದರೆ ಅವ್ರನ್ನ ಹತ್ರಕ್ಕೆ ಸೇರಿಸಲ್ಲ. ಈ ಗುಣ ನನಗಾಗಲ್ಲ. ವಾ ಸರ್, ವಾ. ನಿಮಗೆ ತುಂಬ ಕಷ್ಟದ ಪರಿಸ್ಥಿತಿ ಬಂದು ಅದರಲ್ಲಿ ನಿಮಗೆ ತುಂಬ ನೋವಾಗಿ ಇವತ್ತಿನವರೆಗೂ ಆ ಟ್ರಾಮಾದಲ್ಲಿದ್ದೀರಾ ಅಂದರೆ ಅದು ಯಾವುದಿರ್ಬೋದು? ಐ ಮೀನ್, ನಾನು ಚಿಕ್ಕ ವಯಸ್ಸಲ್ಲಿ ನಾಟಕಗಳು ಮಾಡ್ತಾಯಿದ್ದೆ. ಉದಾಹರಣೆಗೆ ರಾಜ್ಕುಮಾರ್ ಸರ್ ಡೈಲಾಗ್ ಬರೋದು, ನಾನಾರು ಕಶ್ಯಪ ಬ್ರಹ್ಮನ ಮಗ, ದ್ವಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಅದಿತಿ ಮಕ್ಕಳ ಹಟ್ಟಾಸವನ್ನು ಸುಟ್ಟು ಆದಿತ್ಯರ ಹಟ್ಟಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅಡಿಯಿಟ್ಟಲು ಬಿರುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಇಡೀ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಾಕಶ್ಚಿತ್ ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಆಶಾಜ್ಯೋತಿಯಿಂದ ಇಂದು ನನ್ನ ಬದುಕಿಗೆ ನೆಮ್ಮದಿ ಇಲ್ಲವೆಂದರೆ ಛೆ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಥರ ಡೈಲಾಗ್ ಹೊಡಿತಿದೆ. ಇದನ್ನೇ ಕಾಲೇಜ್ಗೆ ಹೋದ್ಮೇಲೆ ಬೇರೆ ರೀತಿ ಬ್ಲೆಂಡ್ ಮಾಡೋಕೆ ಹೊಡಿತಿದೆ. ನಾನಾರು ಪ್ರೇಮನ್ ಮಗ, ಬಸವನಾಯಕ ಅವ್ರ ಮೊಮ್ಮಗ, ಕಾಳ್ ನಾಯಕ ಅವ್ರ ಮೂಲ ಮಗ, ನಾನು ಕಾಲಿಟ್ಟರೆ ಸಾಕು ಕ್ವಾಟ್ಲೆ ತೀಟ್ಲೆ ಮಾಡೋರೆಲ್ಲ ನ್ಯೂಟ್ಲೆ ಆಗಿಬಿಡ್ತಾರೆ, ಕೈ ಎತ್ತಿದ್ರೆ ಸಾಕು ಇಡೀ ಕ್ಯಾಂಪಸ್ ಅವರೆಲ್ಲ ಬಂದು ಕೈ ಜೋಡಿಸ್ತಾರೆ. ಅಂಥದ್ರಲ್ಲಿ ಯಾಕಶ್ಚಿತ್ ನನ್ನ ಫ್ರೆಂಡು, ಅವನೊಬ್ಬ ದೊಡ್ಡ ಹಣ್ಣು, ಅವನಿಂದ ನನ್ನ ಮನ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಛೆ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಥರ ಎಲ್ಲ ಮಾಡ್ತಿದ್ದೆ. ನಮ್ಮ ಅಮ್ಮಂಗೆ ಅಕ್ಕಪಕ್ಕದ ಮನೆಯವರು ಸ್ಕೂಲಲ್ಲಿ ಎಲ್ಲ ಬಂದು ಕಂಪ್ಲೇಂಟ್ ಮಾಡೋರು, ನಿಮ್ಮ ಮಗ ಸಿಕ್ಕಾಬಟ್ಟೆ ಮಾತಾಡ್ತಾನೆ ಅಂತ.
ಸೊ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಆಟ ಆಡ್ಬೇಕಾದ್ರೆ ನಾಲ್ಗೆ ಕಟ್ ಆಗೋಯ್ತು. ನಂಗೆ ಇವತ್ತು ಸಕ್ಕರೆ ಪಿನ್ ನೋಡ್ದಿರೋದು, ಓ ಸಕ್ಕರೆ ಪಿನ್ ನೋಡ್ದಿರೋದು. ಸೊ ಒಂದು 2 ತಿಂಗಳು ನಾನು ಮಾತಾಡೋಕ್ಕೆ ಆಗಲಿಲ್ಲ. ಎಲ್ಲರ ಕೈಲೂ ಕಂಪ್ಲೇಂಟ್ ಮಾಡಿಸ್ಕೊತಿದ್ದೆ ಜಾಸ್ತಿ ಮಾತಾಡ್ತಾನೆ ಅಂತ. ಅಂಥದ್ರಲ್ಲಿ ನಿಮ್ಮ ಮಗ ಮಾತೇ ಆಡಲಿಲ್ಲ ಅಂದಾಗ ನಮ್ಮಮ್ಮ ಆ ಟೈಮಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ನನ್ನನ್ನು ನೋಡಿಕೊಂಡು. ಮತ್ತು ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಯಾರು ಅಂಥ ಹೆಲ್ಪು ಸಹಾಯ ಅಂತ ಬರಲಿಲ್ಲ. ಅದೊಂದು ಮಾತ್ರ ಮೈಂಡಲ್ಲಿ ಹಂಗೆ ಸ್ಟಕ್ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಮೂವ್ ಆನ್ ಆಗಬೇಕಲ್ಲ ಲೈಫಲ್ಲಿ ಏನೇ ಆದರೂ, ಆ ಥರ ಮೂವ್ ಆನ್ ಆಗ್ತಾಯಿದ್ದೀನಿ. ಗ್ರೇಟ್ ಸರ್, ಗ್ರೇಟ್. ಸೊ ಸರ್, ನಿಮಗೆ ಇಷ್ಟೊಂದು ಜನ ಸ್ಟಾರ್ಸ್ ಮಧ್ಯದಲ್ಲಿ ಫಸ್ಟು ನಿಮಗೆ ವೇದಿಕೆ ಕೊಟ್ಟವ್ರು ಯಾರು? ಮೀನ್ಸ್ ನನಗೆ ಫಸ್ಟು ಮ್ಯಾಜಿಕ್ ಶೋ ಅಂತ ಹೋದಾಗ ನನಗೆ ವೇದಿಕೆ ಸಿಕ್ಕಿದ್ದು ಅಂದರೆ ಧ್ರುವ ಸರ್ಜಾ ಸರ್ರೆ. ಐ ಮೀನ್ ನಾನು ಪ್ರೀತಿಯಿಂದ ನನ್ನ ಪ್ರೀತಿಯ ಧ್ರುವ ಅಣ್ಣ ಅಂತ ಕರಿತೀನಿ. ಫೋನ್ ಮಾಡಿದ್ರು, ಫೋನ್ ಮಾಡಿಬಿಟ್ಟು ಹಿಂಗಿದೆ ನಮ್ಮ ಅತ್ತಿಗೆ ಫಂಕ್ಷನಲ್ಲಿ ನೀವು ಮ್ಯಾಜಿಕ್ ಮಾಡಬೇಕು ಅಂತಂದರು. ಅದಕ್ಕೆ ಖಂಡಿತ ಮಾಡ್ತೀನಿ ಅಣ್ಣ ಅಂದೆ. ಅದರಲ್ಲಿ ಒಂದು ಬೋನಸ್ ಏನಂದರೆ ಅರ್ಜುನ್ ಸರ್ಜಾ ಸರ್ಗೆ ಕಾನ್ಫರೆನ್ಸ್ ಹಾಕಿದ್ರು. ವಾವ್ ವಾವ್, ಮಮ್ಮ ಹಿಂಗೆ ಬರ್ತಾ ಇದ್ದಾನೆ ಅಂತ ಅರ್ಜುನ್ ಸರ್ಜಾ ಸರ್ ಮಾತಾಡ್ಸಿದ್ರು. ಮೀನ್ಸ್ ನನಗೆ ಧ್ರುವ ಅಣ್ಣಂಗೆ ಪರಿಚಯ ಏನಂದರೆ, ನನಗೆ ಸಿನಿಮಾ ಅಂದರೆ ಇಂಟ್ರೆಸ್ಟು. ಸ್ಟಿಲ್ ವೆಂಕಟೇಶ್ ಅಂತ ಇದ್ದಾರೆ, ಅವ್ರು ಶೂಟಿಂಗ್ ಕರ್ಕೊಂಡು ಹೋಗೋರು. ಅದ್ದೂರಿ ಟೈಮಲ್ಲಿ ಧ್ರುವ ಅಣ್ಣ ಬರೋರು. ನಂಗೆ ಧ್ರುವ ಅಣ್ಣನ ನೋಡಿದ್ರೆ ಏನೋ ಒಂಥರ ಖುಷಿ. ಅದ್ದೂರಿ ಟೈಮಲ್ಲೇ ನಾವು ಫಸ್ಟು ಧ್ರುವ ಅಣ್ಣನ ನೋಡಿರೋದು. ರಿಲೀಸ್ ಆಗಿರಲಿಲ್ಲ ಸಿನಿಮಾ. ಆವಾಗಲೇ ಒಳಗಡೆ ಏನೋ ಒಂದು ಸೆನ್ಸು, ಇದು ಬೇರೆ ರೀತಿ ಆಗುತ್ತೆ ಸಿನಿಮಾ ಅಂತ. ಅದಕ್ಕೆ ತಕ್ಕಂತೆ ಸೂಪರ್ ಸ್ಟಾರ್ ಆದರು. ಬಟ್ ನಾವು ಅದ್ದೂರಿ ಟೈಮಲ್ಲಿ ಹೋಗ್ತಿದ್ದಾಗ ನನ್ನ ಹೇಗೆ ಮಾತಾಡಿಸ್ತಿದ್ರು, ಈಗಲೂ ಹಾಗೆ ಮಾತಾಡಿಸ್ತಿದ್ದಾರೆ. ಸೊ ಸ್ಟಾರ್ ಆಗದೆ ಇರುವಾಗ ಯಾವ ರೀತಿ ಟ್ರೀಟ್ ಮಾಡ್ತಿರೋ, ಸ್ಟಾರ್ ಆದಮೇಲೂ ಅದೇ ರೀತಿ ಟ್ರೀಟ್ ಮಾಡ್ತಿದ್ದಾರೆ. ಸೊ ಅದೊಂದು ಎನ್ಚಾಂಟಿಂಗ್ ಪರ್ಸನ್. ಮತ್ತು ನನಗೆ ಅವರು ಏನು ತುಂಬ ಇಷ್ಟ ಅಂದರೆ, ಯಾರೇ ಹೋದ್ರೂ ಸೇಮ್ ಆಶೀರ್ವಾದ ಮಾಡ್ತಾರೆ. ನಾನು ಹೋದೆ ಅಂದ್ಬಿಟ್ಟು ಬೇರೆ ರೀತಿ, ಬೇರೆಯವ್ರು ಹೋದ್ರು ಅಂತ ಬೇರೆ ರೀತಿ, ಯಾರು ಹೋದ್ರೂ ಅವ್ರ ಬ್ಲೆಸ್ಸಿಂಗ್ ಮಾತ್ರ ಸೇಮ್ ಇರುತ್ತೆ. ಅದೊಂದು ಮಾತ್ರ ನನಗೆ ತುಂಬ ಇಷ್ಟ ಅಣ್ಣ. ಅದು ಯಾವಾಗಲೂ ಹಿಂಗೆ ಮುಂದುವರಿಸಿ. ನೀವು ಅದನ್ನು ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ತುಂಬ ಜನ ಸಣ್ಣ ಪುಟ್ಟ ಕಲಾವಿದರಿಗೆ ಬೇರೆ ಬೇರೆ ರೀತಿ ಆಪರ್ಚುನಿಟಿಗಳು ಸಿಕ್ಕಿದೆ. ನೈಸ್ ಸರ್, ನೈಸ್. ಗ್ರೇಟ್ ಟು ಹಿಯರ್ ದ್ಯಾಟ್. ಸರ್, ಸುದೀಪ್ ಸರ್ನ ಮೀಟ್ ಮಾಡೋದು ನಮ್ಮ ಎಷ್ಟೊಂದು ಜನರ ಕನಸು. ಅಂಥದ್ರಲ್ಲಿ ನೀವು ಅವ್ರ ಜೊತೆ ವೇದಿಕೆ ಶೇರ್ ಮಾಡಿದ್ದೀರಾ. ಸೊ ಅವ್ರ ಬಗ್ಗೆ ಒಂದೆರಡು ಮಾತು. ಐ ಮೀನ್ ನನಗೆ ಹೆಂಗೆ ಅಂದರೆ, ನಾನೊಬ್ಬ ಕಲಾವಿದ. ಎಲ್ಲ ಕಡೆ ಕಲಾವಿದಾಗಿ ನಾನು ಕೆಲಸ ಮಾಡ್ತೀನಿ. ಬಟ್ ಆ ಕಲೆ ಗುರ್ತಿಸೋಕೆ ಒಬ್ಬರು ಬೇಕು. ಆ ಕಲೆನ ಗುರ್ತಿಸೋ ಕಲೆ ಬಂದು ನಮ್ಮ ಚಕ್ರವರ್ತಿ ಚಂದ್ರಚೂಡ್ ಸರ್ಗಿದೆ. ಅವರು ನನಗೆ ಸುದೀಪ್ ಸರ್ ಜೊತೆ ಮ್ಯಾಜಿಕ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಬೀಂಗ್ ಎ ಬಿಗ್ ಸ್ಟಾರ್, ನಾವು ಹೋಗಿ ಮ್ಯಾಜಿಕ್ ಮಾಡೋದಾಗಿರಲಿ ಅಥವಾ ಚಪ್ಪಾಳೆ, ಐ ಮೀನ್ ಅವ್ರ ಜೊತೆಗೆ ನಿಂತ್ಕೊಂಡಾಗಿರಲಿ, ತುಂಬ ಖುಷಿಪಟ್ಟರು. ಈಗ ಕಿಚ್ಚನ ಚಪ್ಪಾಳೆ ಪಡ್ಕೋಬೇಕು ಅಂದರೆ ಶೋಗೆ ಹೋಗ್ಬೇಕು ಅಂತಾರೆ. ನನಗೆ ಕಿಚ್ಚನ ಚಪ್ಪಾಳೆ ವೇದಿಕೆಯಲ್ಲೇ ಸಿಕ್ಬಿಟ್ಟೈತೆ. ಅದೊಂದು ನನಗೆ ತುಂಬ ಖುಷಿ ಕೊಡೋ ವಿಷಯ. ಸೊ ಸರ್, ಶಿವರಾಜ್ ಕುಮಾರ್ ಸರ್ ನಿಮ್ಮ ಮೇಲೆ ಒಂದು ಡೈಲಾಗ್ ಹೊಡೆದಿದ್ದಾರೆ. ಸೊ ಇದ್ರ ಬಗ್ಗೆ ಒಂದೆರಡು ಮಾತು. ಐ ಮೀನ್ ನಾನು ತುಂಬ ಗೌರವಿಸೋದು, ನಾನು ತುಂಬ ಪ್ರೀತಿಸೋದು ಶಿವಣ್ಣ ಅವರು. ಅವ್ರ ಜೊತೆ 2 ಸರಿ ಸ್ಟೇಜ್ ಹಂಚ್ಕೊಳ್ಳೋ ಅವಕಾಶ ಸಿಕ್ತು. ಒಂದು ಸರಿ ಕಲಾವಿದರ ಸಂಘದಲ್ಲಿ, ಇನ್ನೊಂದು ಸರಿ ಅಶೋಕ ಹೋಟ್ಲಲ್ಲಿ. 2 ಸರಿನೂ ಇಂಡಸ್ಟ್ರಿಯಲ್ಲಿ ನಮ್ಗೆ ಯಾರು ಇಲ್ಲ ಅಂತಂದಾಗ ಅವ್ರನ್ನ ಒಂದು ಸರಿ ಮಾತಾಡ್ಸೋರೆ ಸಾಕು, ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ಸುತ್ತೆ. ಅವರೇ ಶಿವಣ್ಣ ಅವರು. ಈಗ ನಾವೇನೇ ಡೈಲಾಗ್ ಮಾಡೋರು ಒಂಚೂರು ಥಿಂಕ್ ಮಾಡ್ಕೊಂಡು ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೊಡಿತೀವಿ. ಬಟ್ ಟಕ್ಕಂತ ನಾನೇನೋ ಒಂದು ಭೈರತಿರಣಗಳು ಸಿನಿಮಾ ಕೊಡಿದ ತಕ್ಷಣ ಇಮಿಡಿಯೇಟ್ಲಿ ನನ್ಗೆ ಹೊಡೆದ್ರು. ಆಮೇಲೆ ಆ ಬ್ಲೆಸ್ಸಿಂಗ್ ಇದೆಯಲ್ಲ, ನಿಷ್ಕಲ್ಮಶವಾದ ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ. ಅಣ್ಣ, ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಥ್ಯಾಂಕ್ಸ್ ಹೇಳಲ್ಲ. ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ನಿಮ್ಮ ಅಭಿಮಾನಿ ಆಗಿರ್ತೀನಿ ಅಣ್ಣ. ವಾ ಸರ್, ವಾ, ದ್ಯಾಟ್ಸ್ ಅ ವೆರಿ ನೈಸ್ ಥಿಂಗ್. ಸೊ ಸರ್, ನಿಮಗೆ ರಿಯಾಲಿಟಿ ಶೋಸ್ ಕಡೆಯಿಂದ ಯಾರಾದರೂ ಕರೆ ಬಂದಿದೆಯಾ? ಐ ಮೀನ್ ನನಗೆ ಯಾವುದೋ ರಿಯಾಲಿಟಿ ಶೋ ಕಡೆಯಿಂದ ಕರೆ ಬಂದಿಲ್ಲ. ಕರ್ನಾಟಕದಲ್ಲಿ ತುಂಬ ಶೋಗಳು ನಡೀತಾ ಇರುತ್ತೆ. ಆ ಎಲ್ಲ ಶೋಗಳನ್ನು ಸಿಂಗರ್ಗಾಗಲಿ, ಡ್ಯಾನ್ಸರ್ಗಾಗಲಿ, ಆ್ಯಕ್ಟ್ ಮಾಡೋರ್ಗಾಗಲಿ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ. ಸೊ ಎಲ್ಲ ಶೋಗಳು ಅವಕಾಶನೇ ಕೊಡದೇ ಇರೋ ಒಂದೇ ಒಂದು ಕ್ಯಾಟಗರಿ ಅಂದರೆ ಅದು ಮ್ಯಾಜಿಕ್ ಕ್ಯಾಟಗರಿ. ಸೊ ಅದಕ್ಕೆ ಕಾರಣ ನನಗೂ ಗೊತ್ತಿಲ್ಲ. ಸೊ ಸಾಧ್ಯವಾದರೆ ಮ್ಯಾಜಿಕ್ ಅನ್ನೋದು ಒಂದು ಕಲೆ ಇದೆ, ದಯವಿಟ್ಟು ಅದನ್ನು ಗುರುತಿಸಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ಸರ್, ನನ್ನ ಕಡೆಯಿಂದ ನಿಮ್ಗೊಂದು ರಿಕ್ವೆಸ್ಟು, ನಮ್ಮೆಲ್ಲ ವೀಕ್ಷಕರಿಗೋಸ್ಕರ ಒಂದು ಮ್ಯಾಜಿಕ್ ಮಾಡಿ ತೋರಿಸಿ ಸರ್. ಖಂಡಿತ. ನಾನು ಮ್ಯಾಜಿಕ್ ಎಲ್ಲರೂ ನೋಡಿರ್ತೀರಾ. ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಏನಾದರೂ ನಿಮ್ಮ ಮನಸ್ಸಲ್ಲಿ ಥಿಂಕ್ ಮಾಡಿ. ಓಕೆ. ಪಾರ್ಕ್ ಅಂತ ಥಿಂಕ್ ಮಾಡಿ, ಹೋಟೆಲ್ ಅಂತ ಥಿಂಕ್ ಮಾಡಿ, ಮದರ್ ನೇಮು, ಬ್ರದರ್ ನೇಮ್, ಏನಾದ್ರು ಥಿಂಕ್ ಮಾಡಿ. ಏನೋ ಒಂದು ಹೆಸರು ಥಿಂಕ್ ಮಾಡಿ. ಮಾಡಿದ್ರಾ? ಮಾಡಾಗಿದೆ. ಈಗ ಓಕೆ, ನೀವು ಥಿಂಕ್ ಮಾಡಿರೋ ಹೆಸರನ್ನ ನಾನು ಇಲ್ಲಿ ಹೊಡಿತಾ ಇದ್ದೀನಿ. ನನ್ನ ಒಂದು ಇದರಲ್ಲಿ ಆ ಫೋಟೋ ತಗೋತಾ ಇದ್ದೀನಿ. ಓಕೆ. ಈಗ ನೀವೇನು ಥಿಂಕ್ ಮಾಡಿದ್ದೀರಾ ಅಂತ ಈ ಮೊಬೈಲ್ ನಿಮ್ಗೆ ಕೊಡ್ತೀನಿ, ನೋಡೋಕೆ ಹೋಗ್ಬೇಡಿ, ಹಿಂಗೆ ಇಟ್ಕೊಳ್ಳಿ. ಓಕೆ. ನೀವೇನು ಥಿಂಕ್ ಮಾಡಿದ್ದೀರೋ ಆ ಹೆಸರು ಹೇಳಿ. ದೇವ್ರು ಲಕ್ಷ್ಮಿ. ಲಕ್ಷ್ಮಿ. ನನ್ನ ಮೊಬೈಲಲ್ಲಿ ಏನೋ ಒಂದು ಫೋಟೋ ಇದೆ ನೋಡಿ. ಓ ಮೈ ಗಾಡ್, ಲುಕ್ ಎಟ್ ದಿಸ್ ಗೈಸ್. ನಿಜವಾಗ್ಲೂ ಲಕ್ಷ್ಮಿ ಫೋಟೋ ಇದೆ. ದಿಸ್ ಇಸ್ ಕಾಲ್ಡ್ ಫ್ಯೂಚರ್ ಪ್ರಿಡಿಕ್ಷನ್. ಓ. ಸೊ ನೀವೆಲ್ಲ ಮ್ಯಾಜಿಕ್ನ ಕೂಡ ಇಷ್ಟಪಟ್ಟಿದ್ದೀರಾ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಮ್ಯಾಜಿಕ್ ಅನ್ನೋದೊಂದು ಕಲೆ ಇದೆ, ಅದನ್ನು ಗುಡ್ಸಿ. ಸರ್, ಸಚ್ ಅ ನೈಸ್ ಮ್ಯಾಜಿಕ್. ಲೈಕ್ ಲಿಟ್ರಲಿ ನಾನು ಏನು ಅನ್ಕೊಂಡ್ನೋ ಅದು ನಿಮ್ಮ ಫೋಟೋ
ತೋರಿಸ್ತಿದ್ದೀರಾ ಸರ್. ವೆರಿ ನೈಸ್ ಸರ್. ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್. ಅದಕ್ಕೊಂದು ಅಪ್ಲಾಸ್. ಥ್ಯಾಂಕ್ ಯು. ಸೊ ಸರ್, ನಿಮ್ಮನ್ನ ಮೀಟ್ ಮಾಡಿದ್ದು ನನಗಂತೂ ತುಂಬ ಖುಷಿ ಆಯಿತು. ಸೊ ನಮ್ಮ ಫಿಲ್ಮಿ ಪ್ಯಾಕ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನೆಲ್ಲ ಮಾಧ್ಯಮದವ್ರಿಗೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತೂ ಯಾರೂ ಅವಕಾಶ ಕೊಟ್ಟಿಲ್ಲ, ಕೊಟ್ಟಿರೋದೆಲ್ಲ ಬರೀ ಮಾಧ್ಯಮದವರೇ. ಕರ್ನಾಟಕದಲ್ಲಿ ಕಲೆ ಇದ್ರೇ ಬೆಲೆ, ಇಲ್ಲ ಸೇರ್ಕೋಬೇಕಾಗುತ್ತೆ ಮೂಲೆ. ವಿವಿಧವಾದ ಪ್ರತಿಭೆಗಳು ಪಡ್ಕೋತಿದೆ ಆಪರ್ಚುನಿಟಿ ಒಳ್ಳೆ. ಅದಕ್ಕೆ ಕಾರಣ ಮಾಧ್ಯಮದವರು ಕ್ರಿಯೇಟ್ ಮಾಡಿರೋ ದೊಡ್ಡ ವೇದಿಕೆ ನೆಲೆ. ಅಲ್ಲಿಗೆ ಹೋಗಿ ಬಂದಾದ್ಮೇಲೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಲೈಮ್ ಲೈಟ್ ಅನ್ನೋ ಕಳೆ. ಅದನ್ನ ಉಳಿಸ್ಕೋಬೇಕು ಅಂದರೆ ಅವ್ರ ಹತ್ರ ಇರಬೇಕು ಒಳ್ಳೆ ಮನಸ್ಸಿನ ಪ್ರತಿಭಾವಂತ ತಲೆ. ಸೊ ಇದನ್ನೆಲ್ಲ ಸೃಷ್ಟಿ ಮಾಡಿ ಕಣ್ಣು ಕಾಣಿಸ್ದೇ ಇರೋ ಎಲ್ಲ ಅಧಿಪತಿಗಳಿಗೂ ಹೇಳ್ತಾ ಇದ್ದೀನಿ, ಭಲೆ ಬಲೆ. ಲೈಮ್ ಲೈಟ್ ಅಂದಿದ ತಕ್ಷಣ ಕರೆಕ್ಟಾಗಿ ಲೈಮ್ ಲೈಟ್ ನಿಮ್ಮ ಮೇಲೆ ಫೋಕಸ್ ಆಗಿದೆ ಸರ್. ನೋಡಿ, ಹಂಗಾರೆ ಸೂರ್ಯ ಕೂಡ ಆಶೀರ್ವಾದ. ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ವಿತ್ ದ್ಯಾಟ್ ನೀವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಈ ಶೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.